ಅಧ್ಯಾಯ 4 ಗಿಳಿಯು ಪಂಜರದೊಳಿಲ್ಲ. 1984ರಲ್ಲಿ ನನ್ನದೇ ಸ್ವಂತ ಮನೆ ಕಟ್ಟಿಸಲು ಪ್ರಾರಂಭಿಸಿ ಅದರ ಬಗ್ಗೆ ಹಗಲು ರಾತ್ರಿ ಶ್ರಮಿಸುತ್ತಿದ್ದೆ. 1985ರ ನವರಾತ್ರಿಯ ವೇಳೆಗೆ ವಿಜಯದಶಮಿ ದಿನದಂದು ನಮ್ಮ ಬೆಕ್ಕುಗಳು ಸೇರಿದ ಸಕಲ ಪರಿವಾರದೊಂದಿಗೆ ಹೊಸ ಮನೆಯಲ್ಲಿ ವಾಸಿಸಲು ನಿರ್ಧರಿಸಿದ್ದೆವು. ಹೊಸ ಮನೆಯ ವಿಷಯದಲ್ಲಿ ಹೇಮನ ಅಪರಿಮಿತ ಕುತೂಹಲ, ಓಡಾಟ, ತಾರಾಟಗಳು ಹಲವು ಬಾರಿ ನಗೆಬರೆಸಿದರೂ ಅವಳ ಉತ್ಸಾಹದ ಮುಂದೆ ನನ್ನ ದುಡಿಮೆ ತೀರಾ ಸಾಧಾರಣ, ಸಪ್ಪೆ ಎನ್ನುವ ಭಾವನೆ ಬಂದಿತ್ತು. ಈ ಎಲ್ಲ ಸಂಭ್ರಮ ಜಂಜಾಟದ ವಾತಾವರಣದಿಂದ ತಾರಾ ದೂರವೇ ಉಳಿದಿದ್ದಳು. ಅಂತಿಮ ವರ್ಷದ BSc ತರಗತಿಯಲ್ಲಿದ್ದ ತಾರಾ ಓದಿಗೆ ಹೆಚ್ಚು ಗಮನ ಕೊಡಬೇಕಾಗಿತ್ತು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಸುತ್ತಿದ್ದ ಪರೀಕ್ಷೆಗೆ ತಾರಾ ಬೆಳಗ್ಗೆ ಮುಂಚಿತವಾಗಿ 4 ಗಂಟೆಗೆ ಎದ್ದು ಓದಿಕೊಳ್ಳುತ್ತಿದ್ದಳು. ಮನೆಯಲ್ಲಿ ಉಳಿದವರೆಲ್ಲರೂ ನಿದ್ರಿಸುತ್ತಿದ್ದಾಗ ತಾರಾಳ ಜೊತೆಗೂ ನಿದ್ದೆಗೆಟ್ಟು ಕುಳಿತಿರುತ್ತಿದ್ದು ಲಿಕ್ಕಿ ಮರಿ. ಈಸ್ಟ್ ಗುಳಿಗೆ ತಿನ್ನಲು ಮುಖ ಸಿಂಡಿರಿಸುತ್ತಾ ಸೋಮಾರಿ ಸಿಪ್ಪಿ ಮರಿ ಹೇಮನ ಕಾಲ ಬಳಿ ಬೆಚ್ಚಗೆ ನಿದ್ರಿಸುತ್ತಿತ್ತು. ಮುಂಚಿತವಾಗಿ ಎದ್ದ ತಾರಾಳ ಕಾಫಿ ಬಿಸ್ಕತ್ತು ಸೇವನೆಯೊಂದಿಗೆ ಲಿಕ್ಕಿಗೂ ಹಾಲು ಬಿಸ್ಕತ್ತುಗಳ ಅಲ್ಪಾಹಾರ ನಡೆಯುತ್ತಿದ್ದುದು ಸ್ವಾಭಾವಿಕವೇ ಆಗಿತ್ತು. ಬೆಳಕು ಹರಿದು ಮನೆಯ ದೈನಂದಿನ ಚಟುವಟಿಕೆಗಳು ಪ್ರಾರಂಭವಾದಾಗಿನಿಂದ ರಾತ್ರಿ ಎಲ್ಲರೂ ಮಲಗುವವರೆಗೆ ಲಿಕ್ಕಿ ಸಿಪ್ಪಿಯರ ಹೊರ ಸಂಚಾರಕ್ಕೆ, ಮುಖ್ಯವಾಗಿ ಶೌಚಕ್ರಿಯೆಗೆ ಹೊರ ಹೋಗಲು ಹಿಂದಲ ಬಾಗಿಲು ತೆರೆದೇ ಇರುತ್ತಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ಕುಳಿತಿರುತ್ತಿದ್ದ ಲಿಕ್ಕಿ ಹೊರ ಹೋಗಲು ಇದ್ದ ಏಕೈಕ ಮಾರ್ಗ ನಮ್ಮ ಮಲಗುವ ಕೋಣೆಯ ಕಿಟಕಿ. ತಂದೆಯವರು 1965ರಲ್ಲಿ ಮನೆ ಕಟ್ಟಿಸಿದಾಗ ಕಿಟಕಿಗಳಿಗೆ ಈಗಿನಂತೆ ವಿವಿಧ ವಿನ್ಯಾಸದ ಗ್ರಿಲ್ ಜಾಲರಿ ಅಳವಡಿಸುವುದು ರೂಢಿಯಲ್ಲಿರಲಿಲ್ಲ. ಕಬ್ಬಿಣದ ಅಡ್ಡ ಸರಳು ಹಾಕಿದ ಸಾಧಾರಣ ಕಿಟಕಿಗಳ ಕಾಲ ಅದು. ಕಿಟಕಿಯ ಸರಳುಗಳ ನಡುವಿನಿಂದ ಕೋಲು ತೂರಿಸಿ ಕೋಣೆಯಲ್ಲಿ ನೇತು ಹಾಕಿದ್ದ ಬಟ್ಟೆ ಬರೆಯನ್ನು ಕಳ್ಳರು ಕದಿಯುವುದು ಸಾಮಾನ್ಯ. ನಾವು ಬೇರೆ ಊರಿನಲ್ಲಿದ್ದಾಗ ತಂದೆಯವರ ಮನೆಯಲ್ಲಿ ಹಿಂದೆ 1-2 ಬಾರಿ ಕಿಟಕಿ ಮೂಲಕ ಕಳ್ಳತನ ನಡೆದಿತ್ತು. ಹಾಗಾಗಿ ನಾವು ರಾತ್ರಿಯ ವೇಳೆ ಕಿಟಕಿಗಳನ್ನು ಮುಚ್ಚುವುದು ಕಡ್ಡಾಯವಾಗಿತ್ತು. ಈ ಏರ್ಪಾಡಿಗೆ ವಿನಾಯಿತಿ ಇದ್ದುದು ನಾವು ಮಲಗುತ್ತಿದ್ದ ಕೊಠಡಿಯಲ್ಲಿನ ಕಿಟಕಿಗೆ. ಇದಕ್ಕೆ ಎದುರಾಗಿ ಮಂಚ ಇದ್ದು ಮಂಚಕ್ಕೆ ಕಟ್ಟಿದ್ದ ಸೊಳ್ಳೆ ಪರದೆ ಹೊರಗಿನಿಂದ ಕಳ್ಳರು ತೂರಿಸುತ್ತಿದ್ದ ಕೋಲಿಗೆ ತಡೆಯಾಗಿತ್ತು. ರಾತ್ರಿಯಲ್ಲೂ ತೆರೆದಿರುವ ಕಿಟಕಿಯಿಂದ ಹೊರಗಿನ ಸ್ವಚ್ಛ ಗಾಳಿಯು ಬರುತ್ತಿತ್ತು. ತೆರೆದ ಕಿಟಕಿಯಿಂದಾದ ಬೇರೊಂದು ಉಪಯೋಗ ಬೆಕ್ಕುಗಳಿಗೆ ಮೀಸಲಾಗಿತ್ತು. ಬೆಳಗ್ಗೆ ಬೇಗನೆ ಏಳುತ್ತಿದ್ದ ಬೆಕ್ಕುಗಳಿಗೆ ಹೊರಕ್ಕೆ ಹೋಗಿ ಬರುವ ಅನುಕೂಲಕ್ಕೆ ಹೇಳಿ ಮಾಡಿಸಿದಂತೆ ಇದ್ದುದು ನಮ್ಮ ಕೊಠಡಿಯ ತೆರೆದ ಕಿಟಕಿ. ತಾರನ ಪರೀಕ್ಷೆಗಳು ಮುಕ್ಕಾಲು ಭಾಗ ಮುಗಿದಿದ್ದು ಇನ್ನು 2-3 ಬರವಣಿಗೆ ಪರೀಕ್ಷೆ ನಂತರ ಪ್ರಾಯೋಗಿಕ ಪರೀಕ್ಷೆಗಳು ಮುಗಿದರೆ ಸಾಕಪ್ಪ ದೇವರೇ ಎನ್ನುವ ಹಂತವನ್ನು ತಾರಾಳಿಗಿಂತ ಹೆಚ್ಚಾಗಿ ನಾನು ತಲುಪಿದ್ದೆ. ಮಕ್ಕಳು ಪರೀಕ್ಷೆಗೆ ಸಿದ್ಧವಾಗುವಾಗಿನ ದಾವಾಂತ, ಪರೀಕ್ಷೆಯಲ್ಲಿ ಹೇಗೆ ಮಾಡುತ್ತಾರೋ ಎಂಬ ಆತಂಕ, ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯದೆ ಚಿಂತೆ ಹೊತ್ತು ಬರುವ ಮಕ್ಕಳನ್ನು ಸಮಾಧಾನಪಡಿಸುವ ತಾಳ್ಮೆ ಇತ್ಯಾದಿ ಹೊಣೆಗಳಿಂದ ತತ್ತರಿಸದಿರುವ ತಂದೆ ತಾಯಿಯರು ಸಾವಿಲ್ಲದ ಮನೆಯ ಸಾಸಿವೆಯಷ್ಟೇ ದುರ್ಲಭರು. ಈ ನಿಟ್ಟಿನ ಗಹನ ಚಿಂತೆಯಲ್ಲಿ ಅರೆ ನಿದ್ರೆ ಅರೆ ಎಚ್ಚರದ ಒಂದು ಬೆಳಗಿನ ಜಾವ ನನ್ನನ್ನು ಬಡಿದೆಬ್ಬಿಸಿದ್ದು ಕಿಟಕಿಯ ಮೂಲಕ ತೂರಿ ಬಂದ ಬೆಕ್ಕಿನ ಆಕ್ರಂದನ ಚೀತ್ಕಾರ ಮತ್ತು ಜೊತೆಗಿನ ನಾಯಿಯ ಗುರುಗುಡುವಿಕೆ. ಹಾಗೆ 1-2 ನಿಮಿಷಗಳ ಹಿಂದೆಯಷ್ಟೇ ಬೆಕ್ಕಿನ ಮರಿ ನಿಶ್ಶಬ್ದವಾಗಿ ಕಿಟಕಿಯಿಂದ ಹೊರಹಾರಿದ್ದು ನನ್ನ ಅರೆನಿದ್ರೆಯಲ್ಲೂ ಅರಿವಾಗಿತ್ತು. ಬೆಕ್ಕಿನ ಚೀತ್ಕಾರ ಕೇಳಿಸಿಕೊಂಡ ತಾರಾ, ಡ್ಯಾಡಿ, ಲಿಕ್ಕಿ ಮರಿಯನ್ನು ನಾಯಿ ಹಿಡಿದಿದೆ ಎಂದು ಕೂಗಿ ಮುಂಬಾಗಿಲು ತೆಗೆಯಲು ಧಾವಿಸಿದಳು. ಬಾಗಿಲು ತೆಗೆದು ಅವಳು ನಾನು ಒಟ್ಟಿಗೆ ಹೊರಗೆ ಮೊಬ್ಬುಗತ್ತಲೆಯಲ್ಲಿ ನಿಂತೆವು. ಬೀದಿ ದೀಪದ ಬೆಳಕಿನಲ್ಲಿ ಕಂಡ ದೃಶ್ಯ, ಬಾಯಲ್ಲಿ ಬೆಕ್ಕಿನ ಮರಿಯನ್ನು ಕಚ್ಚಿ ಹಿಡಿದು ಓಡಿದ ಬೀದಿ ನಾಯಿ ಆಗಷ್ಟೇ ಸಂಭವಿಸಿದ್ದ ದುರಂತವನ್ನು ಮನದಟ್ಟು ಮಾಡಿತು. ದುಃಖದಿಂದ ಕಂಗೆಟ್ಟು ನಿಂತಿದ್ದ ತಾರಾಳನ್ನು ಒಳಕ್ಕೆ ಕರೆತಂದು ನಾನು ಕುಸಿದು ಕುಳಿತೆ. ನಂಬಲಾರದಷ್ಟು ಶೀಘ್ರವಾಗಿ ನಡೆದು ಹೋದ ಲಿಕ್ಕಿಯ ಸಾವನ್ನು ಕಂಡ ತಾರಾಳು ಆ ದಿನದ ಪರೀಕ್ಷೆಯ ಓದನ್ನು ಮುಂದುವರಿಸಲು ಕುಳಿತಳು. ಕೈಲಿ ಹಿಡಿದಿದ್ದ ಪುಸ್ತಕದ ಮೇಲೆ ಬೀಳುತ್ತಿದ್ದ ಕಣ್ಣೀರಿನ ಒಂದೊಂದು ಹನಿಯು ತಾರಾಳ ಮನಸ್ಸಿನ ನೋವನ್ನು ಹೊರಹಾಕುತ್ತಿದ್ದವು. ಹುಟ್ಟಿದ ಮೊದಲ ದಿನದಿಂದಲೂ ಹಂತ ಹಂತವಾಗಿ ಬೆಳೆದು ಸಂತೋಷ ತಂದಿದ್ದ ಲಿಕ್ಕಿ ಮರಿ ಇನ್ನಿಲ್ಲವೆಂಬುದನ್ನು ಹೇಮನಿಗೆ ಹೇಳಿ ಸಮಾಧಾನಪಡಿಸಲು ನಾವೆಲ್ಲ ಶ್ರಮಿಸಬೇಕಾಯಿತು. ಮಿಯಾವ್ ಮಿಯಾವೆಂದು ಪರಿತಪಿಸುತ್ತಾ ಮೂಲೆ ಮೂಲೆಯಲ್ಲಿ ಹುಡುಕಿ ಲಿಕ್ಕಿಯನ್ನು ಕಾಣದ ಸಿಪ್ಪಿ ಆಹಾರ ಮುಟ್ಟದೆ ಇಡೀ ದಿನ ಮಂಕಾಗಿ ಮೂಲೆ ಹಿಡಿದಿತ್ತು. ದಿನ ಕಳೆದಂತೆ ಲಿಕ್ಕಿ ಇಲ್ಲದ ಬದುಕಿಗೆ ನಾವು ಹೊಂದಿಕೊಂಡೆವು. ಕಾಲ ಎಲ್ಲವನ್ನೂ ಮರೆಸುತ್ತದಂತೆ. ಲಿಕ್ಕಿ ಸಾವನ್ನಪ್ಪಿದ ದಿನ ನಮ್ಮ ಗಮನವೆಲ್ಲ ಲಿಕ್ಕಿಯ ಸೋದರ ಸಿಪ್ಪಿಗೆ ಸೀಮಿತವಾಗಿತ್ತು. ಕರಿಗಿಯ ಬಗ್ಗೆ ಆ ದಿನವೆಲ್ಲ ನಾವು ಯೋಚಿಸಲೇ ಇಲ್ಲ.
ಆದರೆ ಲಿಕ್ಕಿಯ ಮರಣವೇ ನಿಮಿತ್ತವಾದಂತೆ ತೋರಿದ ಆಶ್ಚರ್ಯದ ಸಂಗತಿ ಕಂಡದ್ದು ಕರಿಗಿಯ ಜೀವನದಲ್ಲಿ. ಲಿಕ್ಕಿಯ ಸಾವಿನ ದಿನವೂ ತನ್ನ ಸ್ವಸ್ಥಾನ ಶೆಡ್ಡಿನ ಅಟ್ಟದ ಮೇಲೆ ಮಲಗಿದ್ದ ಕರಿಗಿ ಅಂದಿನ ನಂತರ ಮನೆಯೊಳಗೆ ಮಲಗಲು ಪ್ರಾರಂಭಿಸಿತು. ರಾಕ್ಷಸ ನಾಯಿ ಕಚ್ಚಿ ಹಿಡಿದಾಗ ಚೀತ್ಕರಿಸಿದ ಲಿಕ್ಕಿಯ ಆರ್ತನಾದ ಕರಗಿಯನ್ನು ಧೃತಿಗೆಡಿಸಿರಬೇಕು. ಆದರೆ ಆಗಲೂ ಸಹ ಕರಗಿ ಮಲಗಲು ಹುಡುಕಿದ ಜಾಗ ಸಿಪ್ಪಿಯಂತೆ ಮಂಚದ ಮೇಲೆ, ಮಕ್ಕಳ ಕಾಲ ಬಳಿ ಅಲ್ಲ. ಪ್ರತಿ ಮಧ್ಯಾಹ್ನ ಅದಕ್ಕೆ ಮತ್ತು ನಮಗೂ ಮನರಂಜನೆ ಒದಗಿಸುತ್ತಿದ್ದ ಸೊಳ್ಳೆ ಪರದೆಯ ಲಾಡಿ ಹುರಿಯ ಸಮೀಪದಲ್ಲಿ, ನಮ್ಮ ತಂದೆಯವರ ಮಂಚದ ಅಡಿಯಲ್ಲಿ. ಬದಲಾದ ಪರಿಸ್ಥಿತಿಗೆ ನಾವೆಲ್ಲ ಹೊಂದಿಕೊಳ್ಳುತ್ತಿರುವಾಗ ಕರಿಗಿಯ ಬಗ್ಗೆ ಅನುಕಂಪ, ಮರುಕ ತೋರಿಸಬೇಕಾದ ಘಟನೆಗಳು ಯಾರೂ ಊಹಿಸದಿದ್ದ ರೀತಿಯಲ್ಲಿ ಎದುರಾದವು. ಲಿಕ್ಕಿ ಸಿಪ್ಪಿಯರಂತೆ ಆಟದಲ್ಲಿ ಯಾವತ್ತೂ ಉತ್ಸಾಹ ತೋರದಿದ್ದ ಕರಿಗಿಗೆ ಆಟದಲ್ಲಿ ಆಸಕ್ತಿ ಕಡಿಮೆಯಾದದ್ದನ್ನು ನಾವು ಗಮನಿಸಲೇ ಇಲ್ಲ. ಜೊತೆಗೆ ಅದರ ಮೊದಲಿನ ಚಟುವಟಿಕೆಯು ಕ್ರಮೇಣವಾಗಿ ಇಳಿಮುಖವಾಗಿತ್ತು. ಕರಿಗಿ ದೈಹಿಕವಾಗಿ ಬಳಲಿರಬಹುದೆಂದು ಊಹಿಸಿ ಹಿಂದೆ ಲಿಕ್ಕಿ ಸಿಪ್ಪಿಯರಿಗೆ ಕೊಟ್ಟಿದ್ದ ಆರೋಗ್ಯವರ್ಧಕ ಈಸ್ಟ್ ಗುಳಿಗೆಗಳನ್ನು ಹಾಲಿನಲ್ಲಿ ಹಾಕಿ ಕೊಟ್ಟೆವು. ಇದರಿಂದ ಕರಿಗಿಯ ಜೀರ್ಣಶಕ್ತಿ ಉತ್ತಮವಾಗಿ ಅದರ ಆಹಾರ ಸೇವನೆ ಹೆಚ್ಚಾಯಿತೇ ವಿನ ಅದರ ನಡಿಗೆಯ ಅಸ್ಥಿರತೆ ಕಡಿಮೆಯಾಗಲೇ ಇಲ್ಲ. ಮುಂದೆ ಹೆಜ್ಜೆ ಇಡಲೋ ಬೇಡವೋ ಎನ್ನಿಸುವ ಅನಿಶ್ಚಿತ ನಡಿಗೆ, ಕರಿಗಿಯ ಭವಿಷ್ಯದ ಕತ್ತಲೆ ದಿನಗಳ ಮುನ್ಸೂಚನೆ ಎಂಬುದು ನಮಗೆ ಕೂಡಲೇ ಗೊತ್ತಾಗಲಿಲ್ಲ. ಕರಿಗಿಯ ನಿಜ ದೈಹಿಕ ತೊಂದರೆ ಬೆಳಕಿಗೆ ಬಂದದ್ದು ಒಂದು ಭಾನುವಾರ ಮಧ್ಯಾಹ್ನ. ಸಿಪ್ಪಿ ಎಂದಿನಂತೆ ಚೆಂಡನ್ನು ಅಟ್ಟಿಸುವ ಆಟ ಆಡುತ್ತಿತ್ತು. ಕರಿಗಿ ಅದರ ದಿನನಿತ್ಯದ ಲಾಡಿ ಹುರಿಯೊಂದಿಗಿನ ಆಟವನ್ನು ಮರೆತಂತೆ ಸದ್ದುಗದ್ದಲವಿಲ್ಲದೆ ಕುಳಿತಿತ್ತು. ಅದರ ಆಟವನ್ನು ಜ್ಞಾಪಿಸಲು ಹೇಮ ಕರಿಗಿಯ ಮುಂದೆ ಬೇರೊಂದು ಹುರಿಯನ್ನು ಹರಿದಾಡಿಸಿದಳು. ಕರಿಗಿ ಹುರಿಯನ್ನು ಗಮನಿಸಲೇ ಇಲ್ಲ. ಹೇಮನ ಚಲನೆಯನ್ನು ಅನುಸರಿಸುವಂತೆ ಕತ್ತನ್ನು ಹೊರಳಿಸಿತಾದರೂ ಅದರ ಮುಂದೆ ಎಳೆಯುತ್ತಿದ್ದ ದಾರವನ್ನು ಹಾರಿ ಹಿಡಿಯಲು ಪ್ರಯತ್ನಿಸಲಿಲ್ಲ. ಕರಿಗಿಯ ಮುಂದೆ ಅತ್ತಿಂದಿತ್ತ ನಡೆದಾಡಿದರೆ ನಿಮಿರಿ ನಿಂತ ಕಿವಿಯಿಂದ ಶಬ್ದ ಗ್ರಹಿಸಲು ಕತ್ತನ್ನು ತಿರುಗಿಸುತ್ತಿತ್ತು. ದೊಡ್ಡದಾಗಿ ತೆರೆದ ಹಳದಿ ಕಣ್ಣುಗಳ ದೂರದಲ್ಲಿ ಎಲ್ಲಿಯೋ ನೆಟ್ಟ ಶೂನ್ಯ ದೃಷ್ಟಿ ಕರಿಗಿಯ ಕುರುಡುತನವನ್ನು ದೃಢಪಡಿಸಿತು. ಕರಿಗಿಯ ಕುರುಡಿಗೆ ಚಿಕಿತ್ಸೆ ಏನಾದರೂ ಸಾಧ್ಯವೇ ಎಂದು ಪ್ರಯತ್ನಿಸಿದೆ. ಹತ್ತಿರ ಹೋದರೆ ದೂರ ಸರಿಯುತ್ತಿದ್ದ ಕರಿಗಿಯನ್ನು ಪಶುವೈದ್ಯ ಶಾಲೆಗೆ ಕರೆದೊಯ್ಯುವುದು ಅಸಾಧ್ಯದ ಮಾತು. ಡಾಕ್ಟರನ್ನು ಕಂಡು ಕರಿಗಿಯ ದೈಹಿಕ ತೊಂದರೆಯನ್ನು ವಿವರಿಸಿದೆ. ಬೆಕ್ಕುಗಳ ಇಂತಹ ಕಾಯಿಲೆ ಅಪರೂಪವೆಂದು ಹೇಳಿದ ವೈದ್ಯರು ಯಾವ ಔಷಧಿಯನ್ನೂ ಕೊಡಲಿಲ್ಲ. ತನ್ನಷ್ಟಕ್ಕೆ ತಾನೇ ಮೂಲೆಯಲ್ಲಿ ಕುಳಿತಿರುತ್ತಿದ್ದ ಕರಿಗಿಗೆ ಸಾಧ್ಯವಾದಷ್ಟು ನೆಮ್ಮದಿ ಸೌಖ್ಯ ಕೊಡಲು ಪ್ರಯತ್ನಿಸಿದೆವು. ಶೌಚಕ್ರಿಯೆಗೆ ಮಾತ್ರವೇ ಹೊರಕ್ಕೆ ಹೋಗುತ್ತಿದ್ದ ಕರಿಗಿ ಓಡಾಡುವಾಗ ದೂರ ಸರಿಯುತ್ತಿದ್ದೆವು. ಬೆಳಕು ಬರುತ್ತಿದ್ದ ಬಾಗಿಲು ಕಿಟಕಿಯತ್ತ ಕರಿಗಿ ತೊಂದರೆಯಿಲ್ಲದೆ ನಡೆಯುತ್ತಿತ್ತು. ಬೆಳಕಿಲ್ಲದ ಜಾಗದಲ್ಲಿನ ಕುರ್ಚಿ ಮೇಜುಗಳ ಕಾಲಿಗೆ ಡಿಕ್ಕಿ ಹೊಡೆಯುತ್ತಿದ್ದುದು ಕ್ರಮೇಣ ಕಡಿಮೆಯಾಯಿತು. ಮನೆಯಲ್ಲಿನ ಸಾಮಾನುಗಳ ಜಾಗವನ್ನು ನೆನಪಿನಲ್ಲಿಟ್ಟು ಘಾಸಿ ಮಾಡಿಕೊಳ್ಳದಂತೆ ತಿರುಗಾಡುತ್ತಿತ್ತು. ಹಿತ್ತಲಿನಲ್ಲಿ ನಾವುಗಳು ಇರುವಾಗ ಕರಿಗಿಯು ಧೈರ್ಯದಿಂದ ಹೊರಕ್ಕೆ ಬಂದು ಬಿಸಿಲಿನಲ್ಲಿ ಕುಳಿತಿರುತ್ತಿತ್ತು. ನಾವು ಒಳಕ್ಕೆ ಹೋದಾಗ ನಿಶ್ಶಬ್ದವಾಗಿ ತಾನೂ ಒಳಬಂದು ಮೂಲೆ ಹಿಡಿಯುತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ಅದರ ಮೊದಲಿನ ಸ್ವಸ್ಥಾನ ಶೆಡ್ಡಿನ ಅಟ್ಟಹತ್ತಿ ನಿದ್ರಿಸುತ್ತಿತ್ತು. ಕಣ್ಣಿಲ್ಲದ ಕರಿಗಿಯ ಶ್ರವಣ ಮತ್ತು ವಾಸನಾ ಶಕ್ತಿ ಚುರುಕಾಗಿದ್ದು ಹೆಚ್ಚು ಕೋಟಲೆ ಇಲ್ಲದೆ ಕರಿಗಿಯ ಜೀವನ ಸಾಗಿತ್ತು. ಈ ಪ್ರಶಾಂತ ನೆಮ್ಮದಿಯ ಜೀವನ ಕದಡುವ ಘಟನೆಗಳು ಬಹಳ ದೂರದಲ್ಲಿರಲಿಲ್ಲವೆನ್ನುವುದು ತಿಳಿದದ್ದು ಆ ಸಂಕಟದ ದಿನಗಳನ್ನು ಅನುಭವಿಸಿದಾಗಲೇ. ಅದೊಂದು ರಾತ್ರಿ ಊಟ ಮುಗಿದು ಮಲಗುವ ಹವಣಿಕೆಯಲ್ಲಿದ್ದಾಗ ಅಡಿಗೆ ಮನೆಯ ಕಿಟಕಿಯ ಹೊರಭಾಗದಿಂದ ಕೇಳಿಬಂದದ್ದು ಬೆಕ್ಕಿನ ಮಾರಣಾಂತಿಕ ಚೀತ್ಕಾರ. ಹಿಂದೆ ನಾಯಿ ಬಾಗಿಲಿಗೆ ಸಿಕ್ಕ ಲಿಕ್ಕಿಯ ಕೂಗಿನಂತೆ ಈ ದಿನದ ಅವಘಡದ ಬಲಿ ಸಿಪ್ಪಿಯೋ ಕರಿಗಿಯೋ ಎಂಬ ಕಳವಳದೊಂದಿಗೆ ಹಿತ್ತಲ ಬಾಗಿಲು ತೆಗೆದೆವು. ಬಾಗಿಲು ತೆಗೆಯುವುದನ್ನೇ ಕಾದಿತ್ತಂತೆ ಒಳಕ್ಕೆ ಜಿಗಿದು ಓಡಿದ ಬೂದು ಬಣ್ಣದ ದೇಹ ಸಿಪ್ಪಿ ಬದುಕಿರುವುದನ್ನು ಖಾತ್ರಿಪಡಿಸಿತು. ತಕ್ಷಣ ತಲೆಯಲ್ಲಿ ಮಿಂಚಿನಂತೆ ಹೊಳೆದ ದೃಶ್ಯ ಅನಾಥ ಕರಿಗಿಯ ದುರ್ಮರಣ. 4 ನಿಮಿಷಗಳು ಮರುವಟ್ಟು ನಿಂತಿದ್ದವನನ್ನು ಎಚ್ಚರಿಸಿದ್ದು ಕರಿಗಿಯ ನರಳಾಟ. ಟಾರ್ಚ್ ದೀಪದ ಬೆಳಕನ್ನು ಹಿತ್ತಲ ಗಿಡಗಳತ್ತ ಹಾಯಿಸಿ ಕರಿಗಿ ಕರಿಗಿ ಎಂದು ಕರೆದೆವು. ನಮ್ಮ ಧ್ವನಿಯಿಂದ ಧೈರ್ಯ ಪಡೆದಂತೆ ಕಾಲೆಳೆದು ಕುಂಟುತ್ತಾ ಬಂದ ಕರಿಗಿ ನಿಧಾನವಾಗಿ ಮನೆಯೊಳಕ್ಕೆ ಬಂದು ಮಂಚದ ಕೆಳಗೆ ವಿಶ್ರಮಿಸಿತು. ನಾವು ಬಟ್ಟಲಿನಲ್ಲಿಟ್ಟ ಹಾಲನ್ನು ಮೂಸಲಿಲ್ಲ. ಭುಜ ಮತ್ತು ಕಾಲಿನ ಗಾಯಗಳನ್ನು ನೆಕ್ಕಿಕೊಳ್ಳುತ್ತಾ ಕ್ಷೀಣವಾಗಿ ನರಳಿದ್ದು ನಮ್ಮ ದುಗುಡವನ್ನು ಹೆಚ್ಚಿಸಿದವು. ನಾವು ನಿದ್ದೆ ಬಿಟ್ಟು ಅದನ್ನೇ ಕಾಯಲು ಕುಳಿತೆವು. ರಾತ್ರಿಯಿಡೀ ನರಳುತ್ತಾ ಕುಳಿತಿದ್ದ ಕರಿಗಿಯನ್ನು ಆಗಾಗ್ಗೆ ಎದ್ದು ನೋಡುತ್ತಿದ್ದೆ. ಬೆಳಗಿನ ಜಾವದ ಹೊತ್ತಿಗೆ ಅದಕ್ಕೆ ಏನು ಹೊಳೆಯಿತೋ. ಹಿತ್ತಿಲು ಬಾಗಿಲಿನತ್ತ ನಿಧಾನವಾಗಿ ನಡೆದು ಮುಚ್ಚಿದ ಬಾಗಿಲ ಬಳಿ ನಿಂತು ಕ್ಷೀಣ ಧ್ವನಿಯಲ್ಲಿ ಮಿಯಾವೆಂದಿತು. ಹೊರಕ್ಕೆ ಹೋಗಲು ಇಚ್ಛಿಸುತ್ತದೆಂದು ತಿಳಿದು ಬಾಗಿಲು ತೆಗೆದೆವು. ಸುತ್ತಮುತ್ತ ನೋಡಿ ಆದಷ್ಟು ತ್ವರಿತವಾಗಿ ಶೆಡ್ಡನ್ನು
ಹೊಕ್ಕ ಕರಗಿ ಅದರ ಸ್ವಸ್ಥಾನ ಶೆಡ್ಡಿನ ಅಟ್ಟ ಸೇರಿತು. ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಅಟ್ಟದ ಮೇಲೆ ಬಟ್ಟಲಿನಲ್ಲಿ ಹಾಲು ಇಡುವಾಗ ಮನಸ್ಸಿನಲ್ಲಿ ಸುಳಿದ ಆತಂಕದ ಯೋಚನೆ, ಕರಿಗಿಯ ಆಯಸ್ಸು ಇನ್ನೂ 2-3 ದಿನಗಳು. ಬೆಳಗಾದಾಗ ಮಕ್ಕಳ ಮೊದಲ ಕೆಲಸ ಅಟ್ಟದ ಮೇಲಿನ ಕರಿಗಿಯನ್ನು ಹುಡುಕಿದ್ದು. ಕತ್ತಲೆಯ ಅಟ್ಟದ ಸಾಮಾನುಗಳ ಹಿಂದೆ ಅಡಗಿ ಕುಳಿತ ಕರಿಗಿ ಕಾಣಲಿಲ್ಲ. ಖಾಲಿಯಾದ ಹಾಲಿನ ಬಟ್ಟಲು ಕರಿಗಿ ಬದುಕಿರುವುದನ್ನು ದೃಢಪಡಿಸಿತು. ನಂತರದ ದಿನಗಳಲ್ಲಿ ಬಟ್ಟಲಿನಲ್ಲಿ ಯಾವಾಗಲೂ ಹಾಲು ತುಂಬಿರುವಂತೆ ನೋಡಿಕೊಂಡ ಮಕ್ಕಳು ಕರಿಗಿ ಶೀಘ್ರ ಗುಣವಾಗಲೆಂದು ಹಲವು ದೇವರನ್ನು ಪ್ರಾರ್ಥಿಸಿದರು. 8-10 ದಿನಗಳಲ್ಲಿ ಗುಣ ಹೊಂದಿದ ಕರಿಗಿ ಅಟ್ಟದಿಂದ ಕೆಳಗಿಳಿದು ಬಂದು ಮನೆಯೊಳಗೆ ವಾಸಿಸಲು ಪ್ರಾರಂಭಿಸಿತು. ಅದರ ಬಲ ಹೆಗಲ ಮೇಲಿನ 1 ಇಂಚು ಗಾಯದ ಗುರುತು ಅದು ಗಂಡಾಂತರದಿಂದ ಪಾರಾಗಿದ್ದಕ್ಕೆ ಸಾಕ್ಷಿಯಾಗಿತ್ತು. ಈ ಎಲ್ಲ ಅನಿರೀಕ್ಷಿತ ಅಪಘಾತಗಳ ಗೊಂದಲದ ನಡುವೆಯೂ ಹೊಸ ಮನೆಯ ಕೆಲಸ ಮುಂದುವರೆದು ಮುಕ್ತಾಯ ಘಟ್ಟ ತಲುಪಿತ್ತು. ಹೊಸ ಮನೆಯಲ್ಲಿ ನಾವು ಸಾಕಲೇಬೇಕಿದ್ದ ನಾಯಿಗೆ ಪ್ರತ್ಯೇಕ ಮನೆ ಕಟ್ಟಿಸುವುದನ್ನು ಮರೆತಿರಲಿಲ್ಲ. ಮಿಚ್ಚಿ ಹೋದ ನಂತರ ಬೇರೊಂದು ನಾಯಿ ತರುತ್ತೇನೆಂದು ಹೇಳಿದ್ದನ್ನು ಹೇಮ ಆಗಾಗ್ಗೆ ಜ್ಞಾಪಿಸುತ್ತಲೇ ಇದ್ದಳು. ಇದ್ದದ್ದು ಇಲ್ಲದ್ದು ಸಬೂಬು ಹೇಳಿ ಮುಂದೂಡಿದ್ದ ಶ್ವಾನ ಅನ್ವೇಷಣೆಯ ಸಮಸ್ಯೆ ಈಗ ಎದುರಾಗಿತ್ತು. ಇದರಿಂದ ನಾನು ಹೆಚ್ಚು ಅಧೀರನಾಗಲಿಲ್ಲ. ಕಾರಣ, ಹಿಂದೆ ಮಿಚ್ಚಿ ಬಂದಂತೆ ಯಾವುದಾದರೊಂದು ಆಗಂತುಕ ಸ್ನೇಹಪರ ನಾಯಿ ತಾನಾಗಿಯೇ ಬರಬಹುದೆಂಬ ಆಶಾಕಿರಣ. ಇದರೊಂದಿಗೆ ಮನಸ್ಸಿನಲ್ಲಿ ಬೇರೊಂದು ರೀತಿಯ ಆತಂಕವೂ ಇತ್ತು. ಪರಸ್ಪರ ದ್ವೇಷಿಗಳಾದ ಬೆಕ್ಕು ನಾಯಿಗಳು ಸಹ ಬಾಳ್ವೆ ಮಾಡಲು ಸಾಧ್ಯವೇ? ಮನೆಗೆ ಬರಲಿರುವ ಅಪರಿಚಿತ ನಾಯಿ ಬೆಕ್ಕುಗಳನ್ನು, ಅದರಲ್ಲೂ ಕುರುಡಿ ಕರಗಿಯನ್ನು ಕಾಡದೆ ಬಿಡುತ್ತದೆಯೇ? ಯೋಚಿಸಿದಷ್ಟು ಹೆಚ್ಚು ಗೊಂದಲವಾಗಿ ಕಡೆಯಲ್ಲಿ ಇದರ ಬಗ್ಗೆ ಈಗಲೇ ತಲೆ ಕೆಡಿಸಿಕೊಳ್ಳುವುದೇಕೆ? ಆ ಕಾಲ ಬಂದಾಗ ನೋಡಿಕೊಳ್ಳೋಣ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಹೊಸ ಮನೆಯಲ್ಲಿ ಬೆಕ್ಕುಗಳಿಗಾಗಿಯೇ ವಿಶಿಷ್ಟವೆನ್ನಿಸುವ ಕಿಟಕಿ ಮಾಡಿಸಿದ್ದೆ. ಇದು ಸಿಪ್ಪಿ ಕರಗಿಯ ಮುಕ್ತ ಓಡಾಟಕ್ಕೆ ಅಗತ್ಯವಾದ ಏರ್ಪಾಡು. ಕಿಟಕಿ ಕಳ್ಳರ ಕಾಟ ತಪ್ಪಿಸಲು ಹೊಸ ಮನೆಗೆ ಕಿಟಕಿಗಳಿಗೆ ಗ್ರಿಲ್ ಹಾಕಿಸಿದ್ದೆ. ಈ ಗ್ರಿಲ್ ಜಾಲರಿಗಳ ಸಂದುಗಳಲ್ಲಿ ಬೆಕ್ಕುಗಳು ನುಸಿದು ಹೋಗುವುದಕ್ಕೆ ಸ್ಥಳಾವಕಾಶ ಇರುವುದು ಅಗತ್ಯವಿತ್ತು. ಹಜಾರದ ಕಿಟಕಿಗಳ ಕೆಳತುದಿಯಲ್ಲಿನ ಗ್ರಿಲ್ ಜಾಲರಿಯ ಸರಳುಗಳು ವಿರಳವಾಗಿ ಇರುವಂತೆ ಗ್ರಿಲ್ ತಯಾರಿಸುವಾಗಲೇ ನಿಗಾವಹಿಸಿದ್ದೆ. ತೆಳು ದೇಹದ ಸಿಪ್ಪಿ ಕರಿಗಿಯರು ಗ್ರಿಲ್ಗಳ ಬೇರೆ ಸಂದುಗಳಲ್ಲಿಯೂ ನುಸುಳಿ ಹೋಗುತ್ತಿದ್ದುದನ್ನು ನಂತರದ ದಿನಗಳಲ್ಲಿ ಕಂಡೆವು. ಎಚ್ಚರ ವಹಿಸಿ ಬೆಕ್ಕುಗಳಿಗಾಗಿಯೇ ಇರಿಸಿದ್ದ ಗ್ರಿಲ್ನ ಅಗಲ ಸಂದುಗಳನ್ನು ಸಿಪ್ಪಿ ಕರಿಗಿಯರು ಉಪಯೋಗಿಸಿದ್ದುದನ್ನು ನಾನಂತೂ ನೋಡಲಿಲ್ಲ. ವಿಶೇಷವಾಗಿ ಅಳವಡಿಸಿದ ಗ್ರಿಲ್ ಸಂದುಗಳ ಬೆಕ್ಕುಗಳ ಗಣನೆಗೆ ಬರಲಿಲ್ಲ. ವಿಜ್ಞಾನಿ ನ್ಯೂಟನ್ನನು ತನ್ನ 2 ಸಾಕು ಬೆಕ್ಕುಗಳು ಓದುವ ಕೋಣೆಯ ಮುಚ್ಚಿದ ಬಾಗಿಲಿನಿಂದ ಒಳಹೊರ ಹೋಗಿ ಬರಲು 2 ಕಿಂಡಿಗಳನ್ನು ಮಾಡಿಸಿದ್ದನಂತೆ. ದೊಡ್ಡ ಕಿಂಡಿ ದೊಡ್ಡ ಬೆಕ್ಕಿಗೆ, ಸಣ್ಣ ಕಿಂಡಿ ಸಣ್ಣ ಬೆಕ್ಕಿಗೆ. ಆದರೆ ಅಲ್ಲಿ ಉಪಯೋಗವಾದದ್ದು ಒಂದೇ ಕಿಂಡಿ, ದೊಡ್ಡ ಕಿಂಡಿ. ಇದರ ಬಗ್ಗೆ ನ್ಯೂಟನ್ ಮಹಾಶಯನಿಗೆ ಏನನ್ನಿಸಿತೆಂಬುದನ್ನು ಎಲ್ಲಿಯೂ ಯಾರೂ ಬರೆದಿಲ್ಲ. ಆದರೆ ನನಗೆ ಗ್ರಿಲ್ ತಯಾರಿಕೆಯ ನಮ್ಮೆಲ್ಲ ಶ್ರಮ ವ್ಯರ್ಥವಾಯಿತೆಂದು ಬೇಸರವೇ ಆಯಿತು. ನಿಧಾನವಾಗಿ ಯೋಚಿಸಿದಾಗ ತೋರಿದ ಸಮಾಧಾನ, ನಾವು ಪಡುವ ಶ್ರಮ ಎಲ್ಲ ಕಾಲದಲ್ಲಿಯೂ ಪೂರ್ಣ ಉಪಯೋಗವಾಗಲೇಬೇಕೆಂಬ ನಿಯಮ ತಾನೇ ಎಲ್ಲಿದೆ? ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದಂತೆ ಕರ್ತವ್ಯ ನಮ್ಮ ಹೊಣೆ, ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು. ಭೌತ ವಿಜ್ಞಾನದ ತಳಹದಿಯಾದ 3 ಚಲನ ನಿಯಮಗಳನ್ನು ಅಂದರೆ ನ್ಯೂಟನ್ನಿನ ನಿಯಮಗಳು ಪ್ರತಿಪಾದಿಸಿದ ನ್ಯೂಟನ್ ಮಹಾಶಯನಿಗೆ ಬೆಕ್ಕಿನ ಕಿಂಡಿಗಳ ಬಗ್ಗೆ ಇದೇ ರೀತಿಯ ಗೀತಾ ಬೋಧನೆಯಂತಹ ಆಧ್ಯಾತ್ಮಿಕ ಚಿಂತನೆ ಇದ್ದಿರಬಹುದೇನೋ. ಹೊಸ ಮನೆ ಗೃಹ ಪ್ರವೇಶದ ಹಿಂದಲ 4-6 ದಿನಗಳಿಂದ ನಾವಿದ್ದ ಹಳೆಯ ಮನೆಗೆ ಆಗಮಿಸಿದ್ದ ನೆಂಟರಿಷ್ಟರು ಸಿಪ್ಪಿ ಕರಿಗಿಯರಿಗೆ ಸಾಕಷ್ಟು ತಬ್ಬಿಬ್ಬು ಮಾಡಿರಬೇಕು. ಆ ದಿನಗಳಲ್ಲಿ ಕರಿಗಿಯ ವಾಸಸ್ಥಾನ ಶೆಡ್ಡಿನ ಅಟ್ಟ. ಸಿಪ್ಪಿ ಎಲ್ಲಿ ಬೀಡು ಬಿಟ್ಟಿತ್ತೆಂಬುದು ನಮಗೆ ನಿಗೂಢವಾಗಿತ್ತು. ಶೆಡ್ಡಿನ ಬೇರೊಂದು ಮೂಲೆ ಸಿಪ್ಪಿಯ ತಾತ್ಕಾಲಿಕ ವಾಸಸ್ಥಾನವೆಂದು ಹೇಮ ತರ್ಕಿಸಿದ್ದಳು. ಬೆಕ್ಕುಗಳ ಆಹಾರಕ್ಕೆ ತೊಂದರೆಯಾಗದಂತೆ ನಿಗಾ ವಹಿಸಿಕೊಂಡೆವು. ದಿನಕ್ಕೆ 3 ಬಾರಿ ಶೆಡ್ಡಿನಲ್ಲಿ ಇರಿಸುತ್ತಿದ್ದ ಸಿಪ್ಪಿ ಕರಿಗಿಯರ ಬೇರೆ ಬೇರೆ ಊಟದ ತಟ್ಟೆಗಳ ಆಹಾರ ಯಾವತ್ತೂ ಉಳಿದಿರುತ್ತಿರಲಿಲ್ಲ. ನೆಂಟರಿಷ್ಟರು ಊರಿಗೆ ಹಿಂತಿರುಗಿದ ನಂತರ ಸಿಪ್ಪಿ ಕರಿಗಿಯರು ತಮ್ಮ ಜಾಗಕ್ಕೆ ಮರಳಿದವು. ಹೊಸ ಮನೆಯ ಗೃಹ ಪ್ರವೇಶದ ನಂತರ 1-2 ವಾರಗಳು ನಾವು ಹಳೆ ಮನೆಯಲ್ಲೇ ಇದ್ದೆವು. ಹೊಸ ಮನೆಯಲ್ಲಿ ಬಾಕಿ ಉಳಿದಿದ್ದ ಚೂರು ಪಾರು ಉಳಿಕೆ ಕೆಲಸಗಳು ಪೂರ್ಣವಾದ ನಂತರ ಹೊಸ ಮನೆಯ ವಾಸಕ್ಕೆ ಅಣಿಯಾದೆವು. ಹಳೆ ಮನೆಯಲ್ಲಿದ್ದ ಸಾಮಾನು ಸರಂಜಾಮುಗಳನ್ನು ಹೊಸ ಮನೆಗೆ ಸಾಗಿಸಿ ಅಲ್ಲಿ ಅವನ್ನು ಜೋಡಿಸಲು 4-6 ದಿನಗಳೇ ಬೇಕಾದವು. ಸಾಮಾನು ಸಾಗಾಣೆಯ ದಿನಗಳು ಬೆಕ್ಕುಗಳಿಗೆ ಅತಿ ಆತಂಕದ ಗಾಬರಿಯ ದಿನಗಳಾಗಿದ್ದವು. ಸಾಮಾನುಗಳನ್ನು ಎಳೆಯುವುದು, ಕಟ್ಟುವುದನ್ನು ಅವು ನೋಡಿರಲಿಲ್ಲ.
ನಂತರ ಒಂದೊಂದೇ ಸಾಮಾನುಗಳು ಅಂತರ್ಧಾನವಾಗುತ್ತಿದ್ದವು. ಕಡೆಯಲ್ಲಿ ಇಡೀ ಮನೆಯೇ ಖಾಲಿಯಾದದ್ದು ಅವುಗಳ ಊಹೆಗೂ ಮೀರಿತ್ತು. ಅವು ನಿಂತಲ್ಲಿ ನಿಲ್ಲಲಾರದೆ ಅವಿತುಕೊಳ್ಳಲು ಜಾಗವಿಲ್ಲದೆ ಪರಿತಪಿಸುತ್ತಿದ್ದವು. ಬಹುಶಃ ಅವುಗಳಿಗೆ ಅಭ್ಯಾಸವಾಗಿದ್ದ ಜಗತ್ತಿನ ಅಂತ್ಯ ಸಮೀಪಿಸುತ್ತಿದೆ ಎಂದು ಅವು ಭಾವಿಸಿದ್ದರೆ ಆಶ್ಚರ್ಯವಿಲ್ಲ. ಬೆಕ್ಕುಗಳ ಕಟ್ಟ ಕಡೆಯ ಭಯಾನಕ ಅನುಭವ, ಪ್ಲಾಸ್ಟಿಕ್ ಹೆಣಿಗೆಯ ಬುಟ್ಟಿಯಲ್ಲಿ ಕುಳಿತು ಬೇರೊಬ್ಬರಿಂದ ಹೊರಿಸಿಕೊಂಡ ಪ್ರಯಾಣ. ಸಾಮಾನುಗಳನ್ನೆಲ್ಲ ಸಾಗಿಸಿದ ನಂತರ ಕಡೆಯಲ್ಲಿ ನಮ್ಮ ಜೊತೆಗೆ ಹೊಸ ಮನೆಗೆ ಸಾಗಿಸಿದ್ದು ಸಿಪ್ಪಿ ಕರಿಗಿಯರನ್ನು. ಬೆಕ್ಕುಗಳಿಗೆ ಹಾಲನ್ನಿಟ್ಟು ಮುದ್ದಿನಿಂದ ಕರೆದು ಅವು ಹಾಲನ್ನು ನೆಕ್ಕುತ್ತಿರುವಾಗ ಕುತ್ತಿಗೆ ಚರ್ಮ ಹಿಡಿದು ಮೇಲಕ್ಕೆತ್ತಿ ಬೇರೆ ಬೇರೆ ಪ್ಲಾಸ್ಟಿಕ್ ಬುಟ್ಟಿಯೊಳಗಿಟ್ಟೆವು. ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿರಬಹುದೆಂದು ಭಾವಿಸಿದ ಕರಿಗಿಯಂತೂ ಕುರುಡಾಗಿ ಗಾಳಿಯನ್ನೇ ಪರಚಿ ಒದ್ದಾಡಿತು. ಸಿಪ್ಪಿ ಅಷ್ಟೇನು ಗದ್ದಲ ಮಾಡದೆ ಬುಟ್ಟಿಯಲ್ಲಿ ಸಮಾಧಾನವಾಗಿ ಕುಳಿತಿತ್ತು. ಬಹುಶಃ ಸಿಪ್ಪಿಯ ನಿರ್ಭೀತ ವರ್ತನೆ ಕರಿಗಿಗೆ ಧೈರ್ಯ ತಂದಿರಬೇಕು. ಕಡೆಯಲ್ಲಿ ಅದೂ ಸಹ ಬುಟ್ಟಿಯಲ್ಲಿ ಸುಮ್ಮನೆ ಕುಳಿತ ಮೇಲೆ ನಾವು ಮುಂದಿನ ತಯಾರಿ. 2 ಬುಟ್ಟಿಗಳ ಬಾಯನ್ನು ಹುರಿಯಿಂದ ಭದ್ರಪಡಿಸಿ ನಂತರ ನಾವು ಸಮಾಧಾನದ ನಿಟ್ಟುಸಿರು ಬಿಟ್ಟದ್ದು. ಬೆಕ್ಕುಗಳಿದ್ದ ಬುಟ್ಟಿಗಳನ್ನು ಕೈಲಿ ಹಿಡಿದು ನಡೆದು ಬರುತ್ತಿದ್ದ ಮಕ್ಕಳನ್ನು ದಾರಿಯಲ್ಲಿ ನೋಡಿದವರಿಗೆ ಈ ವಿಚಿತ್ರ ಪರಿಸ್ಥಿತಿಯು ತಲೆಬುಡ ಅರ್ಥವಾಗದೆ ಏನು ನಡೆಯುತ್ತಿದೆ ಎಂಬ ಪ್ರಶ್ನಾರ್ಥಕ ಮುಖ ಹಾಕಿದ್ದರು. ಹಳೆ ಮನೆಯಿಂದ ಹೊಸ ಮನೆಗೆ ಸಾಗಿಸುತ್ತಿರುವ ನಮ್ಮ ಸಂಸಾರದ ಸದಸ್ಯ ಬೆಕ್ಕುಗಳು ಎಂದು ಒಬ್ಬಿಬ್ಬರಿಗೆ ಸ್ಪಷ್ಟೀಕರಣ ನೀಡಿದ ತಾರಾ ನನ್ನ ಮೇಲೆ ಸಿಟ್ಟಾದದ್ದು ಸ್ವಾಭಾವಿಕವೇ ಆಗಿತ್ತು. ಹೊಸ ಮನೆಯಲ್ಲಿ ಬೆಕ್ಕುಗಳನ್ನು ಬಂಧನದಿಂದ ಮುಕ್ತಗೊಳಿಸಿದಾಗ ಹೊಸ ಪರಿಸರದಲ್ಲಿ ಅವು ಗಾಬರಿಗೊಳ್ಳುತ್ತವೆಂದು ತಿಳಿದಿದ್ದೆ. ಹಾಗೇನೂ ಆಗದೆ ಅವು ನಿರಾತಂಕವಾಗಿ ಅವಕ್ಕೆ ಪರಿಚಯವಿದ್ದ ವಸ್ತುಗಳ ಆಶ್ರಯ ಪಡೆದವು. ಸಿಪ್ಪಿ ಮಕ್ಕಳ ಮಂಚದ ಮೇಲೂ, ಕರಿಗಿ ತಂದೆಯವರ ಮಂಚದ ಕೆಳಗೂ ತಮ್ಮ ಹಕ್ಕನ್ನು ಸ್ಥಾಪಿಸಿದವು. ಹೊಸ ಮನೆ ಕಟ್ಟಿಸುವಾಗ ಸಿಮೆಂಟ್ ಮೂಟೆಗಳ ದಾಸ್ತಾನಿಗೆ ನಿರ್ಮಿಸಿದ್ದ ಶೆಡ್ಡನ್ನು ಕೆಡವದೆ ಹಾಗೆಯೇ ಉಳಿಸಿದ್ದರು. ಹಳೆ ಮನೆಯಲ್ಲಿ ಮಾಡಿದಂತೆ ಕರಿಗಿ ಹೊಸ ಶೆಡ್ಡನ್ನು ಆಶ್ರಯಿಸಲಿಲ್ಲ. ಹಿಂದಿನಂತೆ ಇಲ್ಲಿಯೂ ಶೆಡ್ಡು ಸಹ ಬೇಡದ ಸಾಮಾನುಗಳನ್ನು ಅಡಕುವ ತಾಣವಾಯಿತು. ಅದರಿಂದಾಗಿಯೇ ಎನ್ನುವಂತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬೆಕ್ಕುಗಳಿಗೆ ಆಶ್ರಯ ಕೊಟ್ಟ ಶೆಡ್ಡು ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆಯಿತು. ನಮ್ಮ ಹೊಸ ಮನೆ ಹಿಂದಲ ಮನೆಗಿಂತ ಹೆಚ್ಚು ವಿಸ್ತಾರವಾಗಿದ್ದಲ್ಲದೆ ಮಹಡಿಯೂ ಇತ್ತು. BSc ಪದವಿಯ ನಂತರ ಸ್ನಾತಕೋತ್ತರ ಪದವಿ MScಗೆ ಓದಲು ತಾರಾ ಇಚ್ಛಿಸಿದ್ದರಿಂದ ಅವಳ ಓದುವ ಮತ್ತು ಮಲಗುವ ಉಪಯೋಗಕ್ಕೆ ಮಹಡಿಯ ಮೇಲೆ ಕೋಣೆಗಳಿದ್ದವು. ಪುಸ್ತಕದ ಮತ್ತು ಬಟ್ಟೆಯ ಬೀರುಗಳಿಗಾಗಿಯೇ ಸಣ್ಣ ಕೊಠಡಿಯೂ ಇತ್ತು. ಈ ಕೊಠಡಿಯಲ್ಲಿ ಮನೆ ಕಟ್ಟಿದ ನಂತರ ಉಳಿದ ಸಣ್ಣ ಪುಟ್ಟ ಸಾಮಾನುಗಳು, ಮುಖ್ಯವಾಗಿ ಕಿಟಕಿ ಬಾಗಿಲುಗಳ ಮತ್ತು ಗೋಡೆಯ ಸುಣ್ಣ ಬಣ್ಣದ ಸಾಮಾನುಗಳನ್ನು ಇರಿಸಿದ್ದೆವು. ಇವುಗಳನ್ನು ಕೊಂಡು ತಂದ ಅಂಗಡಿಯವರಿಗೆ ಹಿಂದಿರುಗಿಸುವ ಕೆಲಸವನ್ನ ಮುಂದೂಡುತ್ತಾ ಬಂದಿದ್ದೆ. ಮನೆ ಕಟ್ಟಿಸಿದ ನಂತರದ ಆಲಸಿಕೆ ನನ್ನ ಶಕ್ತಿಯನ್ನೇ ಉಡುಗಿಸಿತ್ತು. ಮನೆ ಕಟ್ಟಡದ ಖರ್ಚು ವೆಚ್ಚದ ಬಗೆಹರಿಯದ ಲೆಕ್ಕಾಚಾರದಿಂದ ಮುಕ್ತಿಯೇ ಇಲ್ಲವೇನೋ ಎನಿಸಿದ ದಿನಗಳೂ ಇದ್ದವು. ಅಂತಹ ಹತಾಶೆಯ ಸನ್ನಿವೇಶದಲ್ಲಿ ಸಮಾಧಾನ ತಂದ ಸಂಗತಿ ಮನೆಯ ಸಂತಸದ ವಾತಾವರಣ. ಹೊಸ ಪರಿಸರದಲ್ಲಿ ಹೊಸ ಉತ್ಸಾಹದಿಂದ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿದ್ದ ಮಡದಿ ಮಕ್ಕಳು ಮತ್ತು ತಂದೆಯವರು, ಜೊತೆಗೆ ನೆಮ್ಮದಿಯಿಂದ ಓಡಾಡಿಕೊಂಡಿದ್ದ ಬೆಕ್ಕುಗಳು. ಹೊಸ ಮನೆಯಲ್ಲಿ 1-2 ವಾರ ಕಳೆಯುವುದರಲ್ಲಿ ಸಿಪ್ಪಿ ಮರಿಗೆ ಊಟದಲ್ಲಿ ಆಸಕ್ತಿ ಕಡಿಮೆಯಾದಂತೆ ಕಂಡಿತು. ಮೊದಲಿನಂತೆ ಚಟುವಟಿಕೆ ಇಲ್ಲದೆ ಸದಾ ಮಂಕಾಗಿ ಮಲಗಿರುತ್ತದೆಂದು ಮಕ್ಕಳು ಹೇಳಿದರು. ಬಹುಶಃ ಹೊಸ ವಾತಾವರಣಕ್ಕೆ ಇನ್ನೂ ಹೊಂದಿಕೊಂಡಿಲ್ಲವೆಂದು ತರ್ಕಿಸಿದೆವು. ಪ್ರೀತಿಯಿಂದ ಮೈದಡುತ್ತಿದ್ದಾಗ ಕಾಲುಗಳನ್ನು ನೀವಿದ ಹೇಮ ಸಿಪ್ಪಿಯ ಮುಂಗಾಲುಗಳು ಕೆಂಪಗಿರುವುದನ್ನು ಗಮನಿಸಿದಳು. ಬೆರಳುಗಳ ಸಂದಿಯಲ್ಲಿ ಅಂಟಿಕೊಂಡಿದ್ದ ಕೆಂಪು ಹುಡಿಯನ್ನು ನೋಡಿ ಗಾಬರಿಗೊಂಡ ಹೇಮ ಈ ಹೊಸ ಆತಂಕದ ಬೆಳವಣಿಗೆಯನ್ನು ತಾರಾಳಿಗೆ ಹೇಳಿದಳು. ಈಗ ಹೆಚ್ಚು ಗಾಬರಿಗೊಂಡದ್ದು ತಾರಾ. ಚೂಪಾದ ಗಾಜಿನ ಚೂರುಗಳ ಮೇಲೆ ನಡೆದಾಗ ಬೆರಳುಗಳಿಗೆ ಗಾಯವಾಗಿ ರಕ್ತ ಒಣಗಿರಬಹುದೆಂದು ಊಹಿಸಿದರು. ಮನೆಯ ಕಿಟಕಿಗಳಿಗೆ ಗಾಜು ಹಾಕುವಾಗ ಒಡೆದ ಚೂರುಗಳ ಸಣ್ಣ ಗುಪ್ಪೆಯನ್ನು ಕೆಲಸದವರು ತೆಗೆದಿರಲಿಲ್ಲ. ಆದರೆ ಸಿಪ್ಪಿಯ ಬೆರಳುಗಳ ಮೇಲೆ ಕೆಳಗೆ ಎಲ್ಲಿಯೂ ಗೀರಿದ ಗಾಯ ಕಾಣಲಿಲ್ಲ. ಇದರ ಮುಂದಿನ ಬೆಳವಣಿಗೆ ಸಿಪ್ಪಿಯ ಕಾಲಿನ ಕೆಂಪು ಬಣ್ಣದ ಸಮಸ್ಯೆ ನನ್ನ ಮುಂದೆ ಬಂದದ್ದು. ನನ್ನ ಹಲವು ಚಿಂತೆಗಳಲ್ಲಿ ಇದೆಲ್ಲಿಯ ಗ್ರಹಚಾರವಪ್ಪ ಎನಿಸಿತು. ಆ ದಿನ ಅಂಗಡಿಯವರಿಗೆ ಹಿಂತಿರುಗಿಸುವ ಸಾಮಾನುಗಳ ಪಟ್ಟಿ ಮಾಡುತ್ತಿದ್ದೆ. ನೆಲಕ್ಕೆ ಹಾಕಲು ತಂದಿದ್ದ ರೆಡ್ ಆಕ್ಸೈಡ್ ಪುಡಿ ಸಾಕಷ್ಟು ಪ್ರಮಾಣದಲ್ಲಿ ಉಳಿದಿತ್ತು. ಅದನ್ನು ಮಹಡಿಯ ಮೇಲಿನ ಕೋಣೆಯಲ್ಲಿ ಪೇಪರ್ ಮೇಲೆ ಹರಡಿದ್ದರು. ರೆಡ್ ಆಕ್ಸೈಡ್ ಹುಡಿಯನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕುವಂತೆ ಕೆಲಸದವರಿಗೆ ಹೇಳಿದೆ. ಆ ಕ್ಷಣದಲ್ಲಿ ತಲೆಯಲ್ಲಿ ಮಿಂಚಿ ಮಾಯವಾದದ್ದು ಸಿಪ್ಪಿ ಮರಿಯ ಮುಂಗಾಲುಗಳ ಕೆಂಪು. ಮನಸ್ಸಿನಲ್ಲೇ ತರ್ಕಿಸಿಕೊಂಡದ್ದನ್ನು ಪರೀಕ್ಷಿಸಲು ಮಹಡಿಯ ಕೋಣೆಗೆ ಓಡಿದೆ. ರೆಡ್ ಆಕ್ಸೈಡ್ ಹುಡಿಯಿದ್ದ ಕಾಗದದ ಸುತ್ತ ಬೆಕ್ಕಿನ ಹೆಜ್ಜೆಯ ಗುರುತು. ರೆಡ್ ಆಕ್ಸೈಡ್ ಹುಡಿಯನ್ನು ಅಲ್ಲಲ್ಲಿ
ಕೆದಕಿದ್ದು ಹುಡಿಯ ಮಧ್ಯದಲ್ಲಿ ಅಲ್ಲಲ್ಲಿದ್ದ ಬೆಕ್ಕಿನ ಮಲದ ತುಣುಕುಗಳು ಒಂದು ಕಥೆಯನ್ನೇ ಹೇಳಿದವು. ಹೊಸ ಮನೆಯ ಮಹಡಿಯಲ್ಲಿ ಸಿಪ್ಪಿ ಮರಿಯು ಮಲವಿಸರ್ಜನೆಗೆ ಆರಿಸಿಕೊಂಡ ಜಾಗ ರೆಡ್ ಆಕ್ಸೈಡ್ ಹುಡಿ ಹಾಸಿದ್ದ ಮೂಲೆಯಾಗಿತ್ತು. ಹಿತ್ತಲ ಮಣ್ಣು ಸಾಕಷ್ಟು ಹುಡಿಯಾಗಿರದಿದ್ದರಿಂದ ಇಲ್ಲವೇ ಮಹಡಿ ಇಳಿದು ಬರಲಾರದ ಸೋಮಾರಿತನದಿಂದ ಸಿಪ್ಪಿಮರಿ ಮೃದು ಹುಡಿಯ ರೆಡ್ ಆಕ್ಸೈಡ್ ಅನ್ನು ಮಲವಿಸರ್ಜನೆಗೆ ತಾಣವಾಗಿ ಆರಿಸಿಕೊಂಡಿತ್ತು. ಅದರ ಜನ್ಮತಃ ಸ್ವಭಾವದಂತೆ ರೆಡ್ ಆಕ್ಸೈಡ್ ಹುಡಿಯನ್ನು ಮುಂಗಾಲಿನಿಂದ ಪಾತಿ ಮಾಡಿ ಮಲ ವಿಸರ್ಜಿಸಿ ಮಲದ ಮೇಲೆ ಹುಡಿಯನ್ನು ಹರಡುತ್ತಿದ್ದ ಸಿಪ್ಪಿಯ ಮುಂಗಾಲುಗಳಿಗೂ ಕೆಂಪು ಬಣ್ಣ ಹತ್ತಿತ್ತು. ಮಹಡಿಯ ಇರುವನ್ನೇ ತಿಳಿಯದ ಕುರುಡಿ ಕರಿಗಿಗೆ ಹಿತ್ತಲ ಮಣ್ಣೆ ವಿಸರ್ಜನೆಗೆ ಅನುಕೂಲವಾಗಿತ್ತು. ಹಾಗಾಗಿ ರೆಡ್ ಆಕ್ಸೈಡ್ನ ಕೆಂಪು ಬಣ್ಣ ಕರಿಗಿಯ ಮುಂಗಾಲುಗಳಿಂದ ದೂರವೇ ಉಳಿದಿತ್ತು. ಸಿಪ್ಪಿಗೆ ಊಟ ತಿಂಡಿಯಲ್ಲಿ ಆಸಕ್ತಿ ಕಡಿಮೆಯಾಗಿದ್ದರ ಕಾರಣವೋ ನಿಧಾನವಾಗಿ ಮನಸ್ಸಿಗೆ ಹೊಳೆಯಿತು. ಬೆಕ್ಕುಗಳ ಶುಚಿತ್ವ ಪಾಲನೆಯ ಮೊದಲ ಹೆಜ್ಜೆ ನೆಕ್ಕಿದ ಮುಂಗಾಲಿನಿಂದ ಮುಖವನ್ನ ತೀಡಿ ಉಜ್ಜಿಕೊಳ್ಳುವುದು. ಸಿಪ್ಪಿಯ ಈ ಸ್ವಾಭಾವಿಕ ಕ್ರಿಯೆಯಲ್ಲಿ ರೆಡ್ ಆಕ್ಸೈಡ್ ಹುಡಿ ಸ್ವಲ್ಪ ಸ್ವಲ್ಪವೇ ಅದರ ಹೊಟ್ಟೆಗೆ ಸೇರಿತ್ತು. ರೆಡ್ ಆಕ್ಸೈಡ್ನಲ್ಲಿರುವ ರಾಸಾಯನಿಕ ವಸ್ತುಗಳು ಸಿಪ್ಪಿಯ ಆರೋಗ್ಯ ಕೆಡಿಸಿರುವುದು ಸ್ಪಷ್ಟವಾಗಿತ್ತು. ಮುಂದಲ ಹೆಜ್ಜೆ ಪಶುವೈದ್ಯಶಾಲೆಗೆ ನನ್ನ ಭೇಟಿ. ಡಾಕ್ಟರರಿಗೆ ವಿಷಯ ತಿಳಿಸಿದೆ. ಅಲ್ಲಿಯೂ ನನ್ನ ಅಜ್ಞಾನವೇ ಹೊರಬಂದದ್ದು. ಬೆಕ್ಕು ಎಷ್ಟು ದಿನದಿಂದ ರೆಡ್ ಆಕ್ಸೈಡ್ ಹುಡಿಯನ್ನು ನೆಕ್ಕಿದೆ ಎಂಬ ಡಾಕ್ಟರರ ಪ್ರಶ್ನೆಗೆ ನಾನು ಏನು ತಾನೇ ಹೇಳಲಿ? ನಡೆದ ವಿಷಯಗಳನ್ನು ಇನ್ನೊಮ್ಮೆ ವಿವರಿಸಿ ಡಾಕ್ಟರು ಕೊಟ್ಟ ಔಷಧಿ ಪುಡಿಯನ್ನು ಮನೆಗೆ ತಂದೆ. ಹಾಲಿನಲ್ಲಿ ಕದರಿ ಇರಿಸಿದ ಪುಡಿ ಬಟ್ಟಲಿನಲ್ಲಿಯೇ ಉಳಿಯಿತು. ಹಿಂದೆ ಈಸ್ಟ್ ಗುಳಿಗೆಯನ್ನು ತಿನ್ನಲು ಅಸಹಕಾರ ತೋರಿದ ಮುಖ ಸಿಂಡರಿಸುತ್ತಿದ್ದ ಸಿಪ್ಪಿ ಈಗ ಔಷಧಿ ಮಿಶ್ರಿತ ಹಾಲು ಕುಡಿಯುವುದು ಅಸಂಭವವೇ ಸರಿ. ಬಲವಂತದಿಂದ ಬಾಯಿಗೆ ಔಷಧಿ ತುರುಕುವ ಪ್ರಯತ್ನದಿಂದ ಸಿಪ್ಪಿಗೆ ಹೆಚ್ಚಿನ ನೋವು ನಿತ್ರಾಣವಾಯಿತು. ಸಿಪ್ಪಿಯ ಮತ್ತು ನಮ್ಮ ಸಂಕಟಕ್ಕೆ ಕಾರಣವಾದ ರೆಡ್ ಆಕ್ಸೈಡ್ ಹುಡಿಯನ್ನು ಮನೆಯಿಂದ ಹೊರಹಾಕಿದೆವು. ನಂತರ ಎದುರಾದದ್ದು ಸಿಪ್ಪಿಯ ಶೌಚ ಕಾರ್ಯ ಜಾಗದ ಸಮಸ್ಯೆ. ಇದಕ್ಕೆ ಪರಿಹಾರವಾಗಿ ಸಿಪ್ಪಿಯನ್ನು ಕೆಳಗಿನ ಶೆಡ್ಡಿನಲ್ಲಿ ಒಲ್ಲದ ಮನಸ್ಸಿನಿಂದ ಇರಿಸಿದೆವು. ಈ ವೇಳೆಗೆ ಸಿಪ್ಪಿ ಓಡಾಡಲು ಶ್ರಮಪಡುತ್ತಿತ್ತು. ಶೆಡ್ಡಿನಲ್ಲಿ ಹಾಸಿದ ಮೆತ್ತನೆಯ ಬಟ್ಟೆಗಳ ಮೇಲೆ ಸಿಪ್ಪಿಯನ್ನು ಮಲಗಿಸಿ ಪಕ್ಕದಲ್ಲೇ ಹಾಲಿನ ಬಟ್ಟಲು ಇಡುತ್ತಿದ್ದೆವು. ದಿನಕ್ಕೆ ಒಂದೆರಡು ಬಾರಿ ಸ್ವಲ್ಪ ಸ್ವಲ್ಪವೇ ಹಾಲನ್ನು ನೆಕ್ಕುತ್ತಿದ್ದ ಸಿಪ್ಪಿ ನಿಧಾನವಾಗಿ ಚೇತರಿಸಿಕೊಳ್ಳಬಹುದೆಂದು ತಿಳಿದೆವು. ಅದರ ಶೌಚಕ್ರಿಯೆಗೆ ಅಗತ್ಯವಾದ ಹುಡಿ ಮಣ್ಣು ಶೆಡ್ಡಿನ ಬಾಗಿಲ ಹತ್ತಿರವೇ ಇತ್ತು. ದಿನಕ್ಕೆ 4-6 ಬಾರಿ ಸಿಪ್ಪಿಯ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದ ಮಕ್ಕಳಿಗೆ ಒಂದು ಸಾಯಂಕಾಲ ಸಿಪ್ಪಿ ಕಾಣಲಿಲ್ಲ. ಆ ವೇಳೆಗೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದ ಸಿಪ್ಪಿ ಹೊರಗೆ ಎಲ್ಲಿಯೋ ಹೋಗಿರಬಹುದೆಂದು ಊಹಿಸಿದೆವು. ಮಾರನೆಯ ಬೆಳಿಗ್ಗೆ ಅದರ ಬಟ್ಟಲಿನಲ್ಲಿ ಇಟ್ಟ ಹಾಲು ಹಾಗೆಯೇ ಇದ್ದದ್ದು ಸಿಪ್ಪಿಯ ಗೈರು ಹಾಜರಿಯನ್ನು ತಿಳಿಸಿತು. ಆ ದಿನವೂ ಸಿಪ್ಪಿ ಬರಲಿಲ್ಲ. ಅದು ಬದುಕಿರುವ ಬಗ್ಗೆಯೇ ಅನುಮಾನ ಪಡುವಂತಾದಾಗ ಸಮಾಧಾನದ ಮಾತು ಕೇಳಿದ್ದು ಮನೆಯ ಕೆಲಸದವಳಿಂದ. ಸಿಪ್ಪಿ ಗಂಡು ಬೆಕ್ಕು, ಹಾಗಾಗಿ ಅದು ಸ್ವಭಾವಕ್ಕೆ ತಕ್ಕಂತೆ ಬೇರೆ ಕಡೆ ಹೋಗಿರಬಹುದೆಂದು ಹೇಳಿದಳು. ನಿಜವಾಗಿ ಸಿಪ್ಪಿ ಬೇರೆಲ್ಲೂ ಹೋಗದೆ ನಮ್ಮ ಮನೆಯ 10 ಮಾರು ದೂರದಲ್ಲೇ ಇತ್ತು. ಆದರೆ ಬದುಕಿ ಜೀವದಿಂದಲ್ಲ, ಮೃತ ಶವವಾಗಿ. ನಮ್ಮ ಮನೆಯ ಎದುರಿಗಿದ್ದ ಖಾಲಿ ನಿವೇಶನ ಪೊದೆಗಳಿಂದ ತುಂಬಿತ್ತು. ಸಿಪ್ಪಿ ಕಾಣೆಯಾದ 3ನೆಯ ದಿನ ಪೊದೆಯ ಬಳಿ ಕಾಗೆಗಳು ಕೂಗಾಡಿ ಹಾರಾಡಿ ಆಹಾರ ಕಬಳಿಸುತ್ತಿದ್ದವು. ನಾನು ಆತಂಕ ಗಾಬರಿಯಿಂದ ಹತ್ತಿರ ಹೋದೆ. ಕೆಂಚು ಬಿಳಿ ಬಣ್ಣದ ಬೆಕ್ಕಿನ ಅರ್ಧ ತಿಂದ ಮೃತ ಶರೀರ ಸಿಪ್ಪಿಯದೇ ಆಗಿತ್ತು. ಸ್ವಾಭಾವಿಕವಾಗಿಯೇ ಮೃತಪಟ್ಟಿರಬಹುದೆಂದು ಸಮಾಧಾನ ಪಟ್ಟುಕೊಂಡೆವು. ಮನೆ ಕೆಲಸಕ್ಕೆ ಬಂದವನೊಬ್ಬನ ನೆರವಿನಿಂದ 3 ಅಡಿ ಆಳದ ಗುಂಡಿ ತೋಡಿ ಸಿಪ್ಪಿಯ ಅಳಿದುಳಿದ ಶವವನ್ನು ಹೂಳಿದೆವು. ಮುಳ್ಳು ಪೊದೆಯ ಬುಡದಲ್ಲಿನ ಸಿಪ್ಪಿಯ ಸಮಾಧಿಯ ಮೇಲೆ ಹೂವು ಹಾಕಿ ಹಣತೆ ದೀಪವನ್ನಿಟ್ಟ ಪದ್ಮ ಕಣ್ಣೀರು ಸುರಿಸುತ್ತಾ ನಿಂತಿದ್ದ ಮಕ್ಕಳನ್ನು ಕೈ ಹಿಡಿದು ಮನೆಗೆ ಕರೆತಂದಳು. ಸಿಪ್ಪಿಯನ್ನು ಮಣ್ಣಿಗೆ ಸೇರಿಸಿದ ಜಾಗವನ್ನು ಮತ್ತೊಮ್ಮೆ ನೋಡಿ ಸಿಪ್ಪಿಯನ್ನು ನೆನೆದು ಕಣ್ಣೀರು ಒರೆಸಿಕೊಂಡು ಮಕ್ಕಳನ್ನು ಹಿಂಬಾಲಿಸಿದೆ. ಸಿಪ್ಪಿ ಇಲ್ಲವಾದ ದುಃಖವನ್ನು ಮರೆತು ನಮ್ಮ ಯಥಾ ಜೀವನಕ್ಕೆ ಹೊಂದಿಕೊಳ್ಳಲು ಸಾಕಷ್ಟು ದಿನಗಳೇ ಬೇಕಾಯಿತು. ಆ ದಿನಗಳಲ್ಲಿ ಕರಿಗಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಪ್ರವೃತ್ತಿ ಸ್ವಾಭಾವಿಕವೆನ್ನುವಂತಾಗಿತ್ತು. ಹೊಸ ಪರಿಸರದಲ್ಲಿ ವರ್ಷಕ್ಕೂ ಹಿಂದಿನಿಂದ ಸಹಚರನಾಗಿದ್ದ ಸಿಪ್ಪಿ ಬೆಕ್ಕಿನ ಕಣ್ಮರೆ ಕುರುಡು ಬೆಕ್ಕಿನ ಕತ್ತಲ ಜೀವನದಲ್ಲಿ ಯಾವ ರೀತಿಯ ಆತಂಕ ಉಂಟು ಮಾಡಿರಬಹುದೆಂಬ ನನ್ನ ಮಾನಸಿಕ ತೊಳಲಾಟಕ್ಕೆ ಎಲ್ಲಿಯೂ ಯಾರಿಂದಲೂ ಉತ್ತರವಿರಲಿಲ್ಲ. ಮಾನವರ ಮನಸ್ಸಿನ ಆಗುಹೋಗುಗಳನ್ನು ಪ್ರಾಣಿಗಳಿಗೂ ಅನ್ವಯಿಸುವುದೇ ನನ್ನ ಚಿಂತೆಗಳಿಗೆ ಕಾರಣವೆಂದು ಹೇಳಿದ ಪದ್ಮಳ ಅಭಿಪ್ರಾಯವೂ ಸರಿಯಿರಬಹುದು. ಪದ್ಮ ಬಾಲಕಿಯರ ಪ್ರಶಿಕ್ಷಣ ಸಂಸ್ಥೆಯಲ್ಲಿ ಉಪಾಧ್ಯಾಯಿನಿಯಾಗಿದ್ದವಳು. ಮನಃಶಾಸ್ತ್ರ ಓದಿ ಬೋಧಿಸಿದವಳು. ಮನೆಯಿಂದ ಹೊರಗೆ ಕುಳಿತಿರಲು ಇಷ್ಟಪಡುತ್ತಿದ್ದ ಕರಿಗಿಯನ್ನು ಶೂ ಗುಟ್ಟಿ ಒಳ ಸೇರಿಸುವುದು ನಮ್ಮೆಲ್ಲರಿಗೂ ಪರಿಪಾಠವಾಗಿತ್ತು. ಕರಿಗಿಯನ್ನು ಹೊರಕ್ಕೆ ಸೆಳೆಯಲು ಇದ್ದ ಮಹತ್ತರ ಪ್ರಲೋಭನೆಯ ಕಾರಣ ನಿಧಾನವಾಗಿ ತಿಳಿಯಿತು.
ಪ್ರಾಣಿಗಳಿಗೆ ಸಹಜವಾದ ಸಂತಾನೋತ್ಪತ್ತಿಯ ಪ್ರಕ್ರಿಯೆಗೆ ಕರಿಗಿಯ ಕುರುಡುತನ ಅಡ್ಡಿಯಾಗಿರಲಿಲ್ಲ. ಕುರುಡುತನ ಬಿಟ್ಟರೆ ಕರಿಗಿ ಆರೋಗ್ಯ ದೃಢಕಾಯಳಾಗಿದ್ದು ಬೆದೆಗೆ ಬಂದಿತ್ತು. ಪ್ರಾಯಕ್ಕೆ ಬಂದ ಹೆಣ್ಣು ಬೆಕ್ಕನ್ನು ಅರಸಿ ಬರುವ ಗಡವ ಬೆಕ್ಕುಗಳ ತೊಳಲಾಟವನ್ನು, ಬೆದೆಗೆ ಬಂದ ಹೆಣ್ಣು ಬೆಕ್ಕುಗಳ ವಿರಹದ ತಾಪ ನೋವುಗಳನ್ನು ಮೊದಲಿಗೆ ಕಂಡದ್ದು ಕರಿಗಿಯಲ್ಲಿ. ಗಂಟಲಿನಲ್ಲೇ ಅದುಮಿಟ್ಟುಕೊಂಡಂತಹ ಕರುಣಾಜನಕ ಕೂಗನ್ನು ಹೊರಡಿಸಿದ ಕರಿಗಿ ನಮಗೆ ಹೊಸದಾಗಿ ಕಂಡಳು. ಇದರ ಆರ್ತನಾದಕ್ಕೆ ಓಗೊಟ್ಟಂತೆ ವಿಚಿತ್ರ ರೀತಿಯಲ್ಲಿ ಮಕ್ಕಳ ಅಳುವಿಕೆಗೂ ಹೆಚ್ಚಿನ ತಾರಕ ಮಟ್ಟದ ಆಕ್ರಂದನ ಹೊರಗಿನಿಂದ ಕೇಳಿಸಿತು. ಹೊರಗೆ ಕಾಂಪೌಂಡ್ ಗೋಡೆಯ ಮೇಲೆ ಕುಳಿತಿದ್ದ ಕಂದು ಬಿಳಿ ಬಣ್ಣದ ಗಡವ ಕೌಚಿ ಕುಳಿತು ಬಾಲವನ್ನು ಅಕ್ಕಪಕ್ಕ ಎತ್ತಿ ಇಳಿಸಿ ಜಗಳಕ್ಕೆ ಆಹ್ವಾನಿಸುವಂತೆ ಕಂಡಿತು. ಕರಿಗಿಯ ಆರ್ತನಾದಕ್ಕೆ ಗಡವನ ಆಕ್ರಂದನ ಉತ್ತರ 4-6 ಬಾರಿ ನಡೆದು ಕುರುಡು ಕರಿಗಿ ಗ್ರಿಲ್ಲನ್ನು ನುಸುಳಿ ಹೊರಕ್ಕೆ ಹೋಯಿತು. ಅರ್ಧ ಗಂಟೆಯ ನಂತರ ಹಿಂದಿರುಗಿದ ಕರಿಗಿ ಸಂತೃಪ್ತ ಭಾವನೆಯಿಂದ ಮೂಲೆ ಸೇರಿತು. ಇದಾದ ನಂತರದ ದಿನಗಳಲ್ಲಿ 4-6 ಬಾರಿ ಜರುಗಿದ ಕರಿಗಿ ಗಡವರ ಪ್ರೇಮ ಸಲ್ಲಾಪಗಳ ಸಂಭಾಷಣೆ ನಮಗೆ ಒಗ್ಗಿಹೋಯಿತು. ಕರಿಗಿಯ ಪ್ರಣಯ ವ್ಯವಹಾರ ಹೊಸ ತಲೆನೋವು ತಂದಿತು. ಗರ್ಭಿಣಿ ಕುರುಡು ಬೆಕ್ಕು ಮರಿಗಳಿಗೆ ಜನ್ಮ ಕೊಡಲು ಸೂಕ್ತ ಸ್ಥಳವನ್ನು ಹೇಗೆ, ಎಲ್ಲಿ ಹುಡುಕಿಕೊಳ್ಳುತ್ತದೆ? ನಂತರ ಮರಿಗಳನ್ನು ಹೇಗೆ ಪಾಲಿಸುತ್ತದೆ? ಹಿಂದೆ ಲಿಕ್ಕಿ ಸಿಪ್ಪಿಯರ ಜನನದಲ್ಲಿ ಪುಸ್ಸಿಗೆ ತಾರ ನೀಡಿದ ನೆರವು ಈಗ ಮುಟ್ಟಿಸಿಕೊಳ್ಳಲು ಅಂಜಿ ದೂರ ನಿಲ್ಲುವ ಕರಿಗಿಯ ವಿಷಯದಲ್ಲಿ ಸಾಧ್ಯವೇ? ಓಹ್, ಯೋಚಿಸದಷ್ಟು ಬಗೆಹರಿಯದ ಈ ಬೆಕ್ಕಿನ ಸಮಸ್ಯೆಗಳಿಂದಾಗಿ ನಾನು ಹಣ್ಣಾಗಿ ಹೋದೆ. ಕಡೆಯಲ್ಲಿ ನಮ್ಮೆಲ್ಲರ ನೆರವಿಗೆ ಬಂದದ್ದು ಪ್ರಕೃತಿಯ ಕರುಣೆ. ಯಾವುದೋ ಜನ್ಮದ ಭಾಗ್ಯ ಎಂಬಂತೆ ಕರಿಗಿ ಮರಿಹಾಕಲೇ ಇಲ್ಲ. ಗಡವ ಬೆಕ್ಕಿನೊಂದಿಗೆ ಕೂಡಿದ 1-2 ವಾರಗಳಲ್ಲಿ ಕರಿಗಿ ಮಲಗಿದ್ದ ಜಾಗದಲ್ಲಿನ ರಕ್ತಸ್ರಾವ ಬೆಕ್ಕಿಗೆ ಗರ್ಭ ನಿಲ್ಲಲಿಲ್ಲವೆಂದು ತಿಳಿಸಿತ್ತು. ಕರಿಗಿ ಇದರಿಂದ ಅಧೀರಳಾಗಿರಬಹುದೆಂದು ನನ್ನ ಊಹೆ. ಕರಿಗಿ ಮೊದಲಿನಂತಲ್ಲದೆ ಹೆಚ್ಚು ಸಮಯವನ್ನು ಹೊರಗೆ ಕಳೆಯುತ್ತಿತ್ತು. ಗೇಟಿನ ಹಿಂದೆ ಕುಳಿತು ಬೀದಿಯ ಗಲಾಟೆಯನ್ನು ಕೇಳಿಸಿಕೊಳ್ಳುವುದರಲ್ಲಿ ಅದಕ್ಕೆ ಹೆಚ್ಚು ಆಸಕ್ತಿ ಇತ್ತು. ಬಹುಶಃ ಪ್ರಿಯಕರ ಗಡವ ಬೆಕ್ಕಿನ ನಿರೀಕ್ಷಣೆ ಇದ್ದಿರಲೂಬಹುದು. ಕಡೆಯಲ್ಲಿ ಕರಿಗಿಯ ಈ ಹವ್ಯಾಸವೇ ಅದರ ಜೀವನಕ್ಕೆ ಮುಳುವಾಗಿದ್ದು ಧಾರಣ ಸಂಗತಿ. ಕೆಲಸದ ನಿಮಿತ್ತ 2 ದಿನ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ರೈಲ್ವೆ ಸ್ಟೇಷನ್ಗೆ ಹೋಗಲು ಆಟೋ ರಿಕ್ಷಾ ಹತ್ತುವ ಮುನ್ನ ಗೇಟಿನ ಹೊರಗೆ ಕುಳಿತಿದ್ದ ಕರಿಗಿಯನ್ನು ಒಳಕ್ಕೆ ಓಡಿಸಿ ಮಕ್ಕಳಿಗೆ ಟಾಟಾ ಹೇಳಿ ಊರಿಗೆ ಹೋದೆ. ಹಿಂದಿರುಗಿದಾಗ ಮನೆಯಲ್ಲಿ ಹಿಂದಿನ ಲವಲವಿಕೆ ಇಲ್ಲದ್ದು ಎದ್ದು ಕಾಣುತ್ತಿತ್ತು. ವಿಷಯ ಏನೆಂದು ವಿಚಾರಿಸುವ ಮೊದಲೇ ತಾರಾ, ಡ್ಯಾಡಿ ಕರಿಗಿ ಇನ್ನಿಲ್ಲ ಎಂದಳು. ಅವಳು ಹೇಳಿದ್ದು ನನ್ನ ಕಿವಿಗೆ ಬೀಳುವುದರೊಂದಿಗೆ ಹೇಮನ ಅಳುವೂ ಶುರುವಾಗಿತ್ತು. ನಿಧಾನವಾಗಿ ವಿಷಯ ತಿಳಿಯಿತು. ನಾನು ಊರಿಗೆ ಹೋದ ಮಾರನೆಯ ದಿನ ಸಾಯಂಕಾಲ ಬೀದಿಯಲ್ಲಿ ಮಕ್ಕಳ ಆಟದ ಗದ್ದಲ ನಡೆದಿತ್ತು. ಗೇಟಿನ ಬಳಿ ಕುಳಿತಿರುತ್ತಿದ್ದ ಕರಿಗಿಯ ಆಕೃತಿ ಬೀದಿಯ ಮಕ್ಕಳಿಗೆಲ್ಲ ಪರಿಚಿತ. ಇದ್ದಕ್ಕಿದ್ದಂತೆ ಬಿರುಗಾಳಿಯಂತೆ ಓಡಿ ಬಂದ ಬೀದಿ ನಾಯಿ ಕರಿಗಿಯನ್ನು ಅನಾಮತ್ತು ಕಚ್ಚಿ ಹಿಡಿದು ಓಡಿತು. ಹೋ ಹೋ ಎಂದು ಕೂಗಿ ಅಟ್ಟಿಸಿಕೊಂಡು ಹೋದ ಮಕ್ಕಳಿಗೆ ಸಿಗದಂತೆ ಓಡಿದ ನಾಯಿ ಕರಿಗಿಗೆ ಮೃತ್ಯುವಾಗಿತ್ತು. ನಾನು ಈ ಆಘಾತದಿಂದ ಚೇತರಿಸಿಕೊಳ್ಳಲು ಸಹಾಯಕವಾಗಿ ಒದಗಿ ಬಂದದ್ದು ತಾರಾಳ ಮದುವೆಯ ಸಿದ್ಧತೆ. ಆ ಮದುವೆಯ ಬಳುವಳಿಯಂತೆ ನಮ್ಮಲ್ಲಿಗೆ ಬಂದದ್ದು ಬ್ಲ್ಯಾಕಿ ನಾಯಿ. ಈ ಎಲ್ಲ ಘಟನೆಗಳು ನಡೆದ ದಶಕಗಳ ನಂತರವೂ ಲಿಕ್ಕಿ, ಸಿಪ್ಪಿ, ಕರಿಗಿಯರ ದುರ್ಮರಣದ ನೆನಪುಗಳು ಹೃದಯವನ್ನು ಹಿಂಡುತ್ತವೆ. ಆ 3 ಬೆಕ್ಕುಗಳ ನಂತರ ನಮ್ಮ ಮನೆಯಲ್ಲಿ ಬೆಳೆದು ದೂರವಾದ ಬೆಕ್ಕುಗಳ ನೆನಪುಗಳೆಲ್ಲದುದರ ಮಧ್ಯೆ ಎದ್ದು ನಿಲ್ಲುವುದು ಲಿಕ್ಕಿ, ಸಿಪ್ಪಿ, ಕರಿಗಿಯರ ಚಿತ್ರಣಗಳು.